ಕರ್ನಾಟಕದಲ್ಲಿ ಸಾಕಷ್ಟು ಸಮಸ್ಯೆ ಇದೆ, ಅದಕ್ಕೆ ಪರಿಹಾರ ಸಿಗುತ್ತೆ ಅಂತ. ಕೇಂದ್ರ ಸರ್ಕಾರದವರು ಉತ್ತರ ಕರ್ನಾಟಕದ ಸಮಸ್ಯೆಗೆ ಉತ್ತರ ಕೊಡಬೇಕಾದವರು. ಈಗಾಗಲೇ ನಾವು ಮುಖ್ಯಮಂತ್ರಿಗಳು ಎಲ್ಲ ಸೇರಿ ಮೆಕ್ಕೆಜೋಳದ ವಿಚಾರದಲ್ಲಿ, ಕಬ್ಬಿನ ವಿಚಾರದಲ್ಲಿ ಬಹುಶಃ ಸರ್ಕಾರಕ್ಕೆ ಬಹಳ ದುಬಾರಿ ಆಗುವಂತಹ ತೀರ್ಮಾನಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಮೆಕ್ಕೆಜೋಳ ತೆಗೆದುಕೊಂಡಿದ್ದೇವೆ. ಇಲ್ಲಿವರೆಗೂ ಕೇಂದ್ರ ಸರ್ಕಾರ ಮಾಡಿಲ್ಲ. ಬಿಜೆಪಿ ಸಂಸತ್ ಸದಸ್ಯರು ಏನಿದ್ದಾರೆ ಅವರು ಎಲ್ಲ ವಿಚಾರದಲ್ಲೂ ಇವತ್ತವರೆಗೂ ಧ್ವನಿ ಎತ್ತಿಲ್ಲ. ಅವ್ರಿಗೆ ಅರಿವಿಲ್ವೇ? ಈಗ ಬೊಮ್ಮಾಯಿ ಅವ್ರು ಹೇಳ್ತಾ ಇದ್ದಾರೆ ನಾವು ತಗೋಬೇಕು, ನಾವು ಸೆಂಟ್ರ್ ಮಾಡಬೇಕು ಅಂತ. ಕೇಂದ್ರ ಸರ್ಕಾರದ ಪಾಲೇನಿದು? ಬೆಲೆ ತೀರ್ಮಾನ ಮಾಡೋದು ಯಾರು? ಪ್ರತಿಯೊಂದಕ್ಕೂ MRP ಬೆಲೆ ತೀರ್ಮಾನ ಮಾಡೋರು ಅವರು. ಇವತ್ತವರೆಗೂ ಯಾವ ತೀರ್ಮಾನ ಕೂಡ ಅವರು ತೆಗೆದುಕೊಂಡಿಲ್ಲ. ಸೊ ಅದನ್ನ ನಾವು ಹೇಳ್ತೇವೆ, ಪರಿಹಾರ ನಾವು ಕೊಡಕ್ಕೆ ನಾವಿರೋದು. ಬಟ್ ಕೇಂದ್ರ ಸರ್ಕಾರದ ಜವಾಬ್ದಾರಿ ಕೂಡ ಇದೆಯಲ್ಲ. ಇಲ್ಲಿವರೆಗೂ ಯಾಕೆ ಬೊಮ್ಮಾಯಿ ಅವರು ಪಾರ್ಲಿಮೆಂಟ್ ರೈಸ್ ಮಾಡಿಲ್ಲ, ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಅಗ್ರಿಕಲ್ಚರ್ ಮಿನಿಸ್ಟರ್ ಮೀಟ್ ಮಾಡಿಲ್ಲ, ಇದಕ್ಕೆಲ್ಲ ಯಾಕೆ ಮಾಡಿಲ್ಲ ಮಾತಾಡೋರು? ಸೊ ಇಷ್ಟೆಲ್ಲ ಇದೆ ಸರ್. ಅದ್ರ ಜೊತೆ ನೀರಾವರಿ ಸಮಸ್ಯೆ ಇದೆ, ಸಾಕಷ್ಟು ಯೋಜನೆ ಅನುಷ್ಠಾನ ಆಗಿಲ್ಲ. ನೋಡ್ರಿ, ನಾವು ಮಾಡಿದಷ್ಟು, ನನ್ನ ಅವಧಿಯಲ್ಲಿ ಮಾಡಿದಷ್ಟು ಇತಿಹಾಸದಲ್ಲಿ ಯಾರು ಮಾಡಿಲ್ಲ. ಇತಿಹಾಸ, ಐ ವಿಲ್ ಗೋ ಟು ದಿ ಹಿಸ್ಟರಿ ಆಫ್ ಕರ್ನಾಟಕ ಇರಿಗೇಷನ್ ಡಿಪಾರ್ಟ್ಮೆಂಟ್. ಯಾರು ಕೂಡ ಮಾಡಕ್ಕಾಗದೆ ಹೋದಂತ ಇತಿಹಾಸದ ತೀರ್ಪುಗಳನ್ನ ನಾನು ಮಾಡಿದ್ದೇನೆ. ಅಂತ ಆಯ್ತಾ? ನಾನು ಅದನ್ನ ಇಲ್ಲಿ ನಿಮ್ ಅಸೆಂಬ್ಲಿ ಮಾತಾಡಕ್ ಹೇಳಿ ಅವ್ರಿಗೆ. ಬಿಜೆಪಿನವರು ಅದನ್ನೇ ಅಸ್ತ್ರ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ ಅಲ್ಲಿ ಮಿನಿಸ್ಟರ್ ಪದವಿ ಬರ್ಬೇಕಾದ್ರೆ ಅಥವಾ ಸಿಎಂ ಆಗ್ಬೇಕಾದ್ರೆ 200 ಕೋಟಿ ರೂಪಾಯಿ ಕೊಡಬೇಕು ಅಂತ ನವಜೋತ್ ಸಿಂಗ್ ಸಿಧು ಅವರ ಪತ್ನಿ ಪಂಜಾಬ್ ರಾಜ್ಯಾಧ್ಯಕ್ಷ ಕರ್ನಾಟಕದ್ದು ಮೆನ್ಷನ್ ಮಾಡಿದ್ರು. ಈಗ ಸದ್ಯಕ್ಕೆ ಹೈದರಾಬಾದ್ ಅಲ್ಲಿ ಒಂದು ಗ್ಲೋಬಲ್ ಸಮಿಟ್ ಏನೋ ಒಂದು ಮಾಡ್ತಾ ಇದ್ದಾರೆ, ಕರೆದಿದ್ದಾರೆ. ನಮ್ಮ ನೈಬರಿಂಗ್ ಸ್ಟೇಟು, ನಮ್ಮ ಫ್ರೆಂಡ್ಲಿ ಸ್ಟೇಟು. ಸೊ ಆ ದೃಷ್ಟಿಯಿಂದ ಅಟೆಂಡ್ ಮಾಡಕ್ಕೆ ನಾನು ಕೆಲವು ಆಫೀಸರ್ಸ್ ಹೋಗ್ತಾ ಇದ್ದೀವಿ. ಸೊ ಅಷ್ಟಿದೆ, ಮಿಕ್ಕಿದೇನು ಇಲ್ಲ. ಆಮೇಲೆ ಅದೆಲ್ಲ ಮಾತಾಡೋಣ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.